ಅದು ಅಲ್ಲದೆ ನೀನು ಈ ಕೆರೆಗೆ ಮೊಸಳೆ ಬಂದಿದೆ ಅಂತ ಹೇಳಿದೆ. ಇಷ್ಟು ವರ್ಷ ಇಲ್ದಿರೋದು ಈಗ ಎಲ್ಲಿಂದ ಬಂತು? ಅಲ್ಲ ಕಣೋ, ಊರವ್ರಿಗೆಲ್ಲ ಸಹಾಯ ಮಾಡ ನಿನಗೆ ಕೆರೆಯಲ್ಲಿ ಮೊಸಳೆ ಇದೆ ಅಂತ ಗೊತ್ತಿಲ್ವಾ? ಬರೀ ಪೊಲೀಸ್ ಆದರೆ ಸಾಲದು, ಊರಿನಲ್ಲಿ ಏನೇನಿದೆ ಏನೇನು ನಡೀತಿದೆ ಅಂತ ಎಲ್ಲ ತಿಳ್ಕೋಬೇಕು. ಪಾಪ ದಿಶಾನ್ಗೇನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ? ಅತ್ತೆ, ಹಾಗಲಕಾಯಿಗೆ ಬೇವಿಕಾಯಿ ಸಾಕ್ಷಿ ಅನ್ನೋ ಥರ ಏನೋ ಹೇಳ್ಬೇಡ. ಅಂದರೆ ನಿನ್ನ ಮಾತಿನ ಅರ್ಥ ಏನು? ಆ ಹುಡುಗಿ ನೀರಿಗೆ ಇಳಿಬೇಕಿತ್ತು, ಆಮೇಲೆ ಮುಳುಗಬೇಕಿತ್ತು, ಇದೇ ಅಲ್ವಾ ನಿನ್ನ ಉದ್ದೇಶ? ಅಮ್ಮ, ನಾನು ಯಾಕೆ ಅವ್ರನ್ನ ಮುಳುಗಿಸ್ಲಿ? ಇಲ್ಲದೆ ಇರೋ ಮೊಸಳೆನ ಇದೆ ಅಂತ ಹೇಳಿದೆಲ್ಲ, ಅದು ಯಾಕೆ ಅಂತ ಕೇಳ್ತಿರೋದು. ಹೋಗ್ಲಿ ಬಿಡಿ, ಆಗಿದ್ದಾಯಿತು, ಏನೂ ತೊಂದರೆ ಆಗಲಿಲ್ವಲ್ಲ. ಇನ್ನು ಮುಂದೆ ದಿಶಾ ಒಬ್ಬಳೇ ಅಲ್ಲ, ನಾವ್ಯಾರು ಆ ನೀರಿನ ಕಡೆಗೆ ಹೋಗಬಾರ್ದು. ಬಾಮ್ಮ ಒಳಗಡೆ. ನಾನಂತೂ ಆ ಕಡೆ ತಲೆ ಹಾಕೋ ಮಲ್ಗಲ್ಲ ಅದಕ್ಕೆ. ಚಿರಾಗ್, ನೀವು ನನ್ನ ಮೇಲೆ ಡೌಟ್ ಪಡೋದು, ಫಾಲೋ ಮಾಡ್ಕೊಂಡು ಬರೋದೆಲ್ಲ ನನಗೆ ಇಷ್ಟ ಆಗಲ್ಲ. ಏನು? ನಾನು ನಿಮ್ಮನ್ನು ಫಾಲೋ ಮಾಡಿದ್ನ? ಅದಕ್ಕೆ ತಾನೇ ಆ ಪಾಳ್ ಮನೆಗೆ ಬಂದಿದ್ದು. ತಲೆ ಕೆಟ್ಟಿದ್ದೀನಿ ನಿಮಗೆ? ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ? ನನ್ನ ಪಾಡಿಗೆ ನಾನು ದೀಪ ಅವ್ರನ್ನ ನೆನೆಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ, ನೀವು ಕಿರ್ಚಿದ್ ಕೇಳಿಸ್ತು ಬಂದೆ. ನಾನು ಬರದೇ ಇದ್ದಿದ್ರೆ ನಿಮ್ಮ ಗತಿ ಏನಾಗ್ತಿತ್ತು ಗೊತ್ತು ತಾನೆ? ಯಾ ಟ್ರೂ, ನೀವು ನನ್ನನ್ನು ಕಾಪಾಡಿದ್ರಿ. ಬಟ್ ಯಾಕೋ ನನಗಿನ್ನೂ ನಿಮ್ಮ ಮೇಲೆ ಡೌಟ್ ಇದೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಫೈನ್, ಕೆಲವರು ಅವ್ರು ಮಾಡಿದ ತಪ್ಪನ್ನ ಒಪ್ಕೊಳ್ಳಲ್ಲ. ನೀವು ನನ್ನನ್ನು ಫಾಲೋ ಮಾಡ್ತಿದ್ದೀರೋ ಇಲ್ವೋ ಅಂತ ಮುಂದೆ ಗೊತ್ತಾಗತ್ತೆ. ದೀಪ ಅವ್ರ ಫೋನ್ ತಾನೇ ಇದೆ. ಇದಕ್ಕೆ ನಿಮ್ಮ ಡೌಟ್ ಬರ್ತದೆ ನನಗೆ. ಹೇಳಿ, ದೀಪ ಅವ್ರು ಎಲ್ಲಿದ್ದಾರೆ ಹೇಳಿ. ದೀಪ ಅವ್ರು ಕಾಣಿಸ್ತಿರೋದಕ್ಕೂ ನಿಮಗೂ ಏನು ಸಂಬಂಧ ಹೇಳಿ? ಚಿರಾಗ್, ಏನೇನೋ ಮಾತಾಡಬೇಡಿ. ದೀಪ ಅವ್ರು ಎಲ್ಲಿದ್ದಾರೆ ಅಂತ ನನಗೇನು ಗೊತ್ತು? ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋದ್ಮೇಲೆ ಸೌಂದರ್ಯನೇ ನಂಗೆ ಈ ಫೋನ್ ಕೊಟ್ಟಿದ್ದು. ಅವತ್ತಿಂದ ಈ ಫೋನ್ನ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಅದನ್ನ ಬಿಟ್ಟು ನೀವು ಅನ್ಕೊಂಡಿರೋ ಥರ ಬೇರೆ ಏನೂ ಅಲ್ಲ. ಟೈಮ್ ಬಂದಾಗ ನಿಮಗೆ ಫೋನ್ ಕೊಡೋಣ ಅಂತ ಅನ್ಕೊಂಡಿದ್ದೆ. ಇವತ್ತು ಆ ಟೈಮ್ ಬಂದಿದೆ ಅನ್ಸುತ್ತೆ. ಇಟ್ಕೊಳ್ಳಿ. ಚಿರಾಗ್, ಒನ್ ಮೋರ್ ಥಿಂಗ್, ಇನ್ನು ಮುಂದೆ ನಾನು ನಿಮ್ಮನ್ನು ಹೋಲಿಸ್ಕೊಳ್ಳೋ ಪ್ರಯತ್ನ ಪಡಲ್ಲ. ನನಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ಯಾವತ್ತಿದ್ರೂ ದೀಪ ಅವರೇ ಇರೋದು ಅಂತ. ಸೊ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಇಟ್ಸ್ ಆಫ್ ನೋ ಯೂಸ್. ನೀವು ನನಗೆ ಎಲ್ಲರೂ ಮುಂದೆ ತಾಳಿ ಕಟ್ಟಿದ್ದೀರ. ಸೊಸೈಟಿಗೆ ನಾವು ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ನಾವಿಬ್ಬರು ಒಟ್ಟಿಗೆ ಇರೋ ಅಷ್ಟು ದಿನನಾದರೂ ನೋಡೋರ ಮುಂದೆ ಗಂಡ ಹೆಂಡತಿ ಥರನೇ ಇರೋಣ. ದಿಶಾ, 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 ದಿಶಾ. ಅಳಿಯಂದ್ರೆ ಯಾರನ್ನ ಹುಡುಕ್ತಾ ಇದ್ದೀರಾ? ದೀಪ ಅವ್ರು ದಿಶಾ ಅವ್ರು ಹುಡುಕ್ತಾ ಇದ್ದೆ. ಅಳಿಯಂದ್ರೆ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ.
ದೀಪು ನನ್ನ ಮಗಳೇ, ಆದರೆ ಅವಳು ಈಗ ಇಲ್ಲಿಲ್ಲ. ನೀವು ದಿಶಾನ ಮದುವೆ ಆಗ್ತೀನಿ ಅಂದಾಗ ನಿಮ್ಮ ಮನೆ ಮುಂದೆ ಬಂದು ದಿಶಾನ ಮದುವೆ ಆಗಬಾರ್ದು ಅಂತ ಗಲಾಟೆ ಮಾಡಿದವಳು ನಾನು. ಆಮೇಲೆ ದಿಶಾ ಒಳ್ಳೆ ಹುಡುಗಿ ಅಂತ ಗೊತ್ತಾಯಿತು. ಮತ್ತೆ ನಿಮ್ಮ ಹತ್ರ ಬಂದು ದಿಶಾನ ಮದುವೆ ಆಗಿ ಅಂತ ಕೇಳ್ಕೊಂಡವಳು ನಾನೇ. ದಿಶಾ ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದಾಳೆ. ಹಳೇದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಅವಳ ಜೊತೆ ಚೆನ್ನಾಗಿರೋದು ನೋಡಿ ನಮಗೂ ಅದೇ ಸಂತೋಷ. ಅತ್ತೆ ಏನು ಹೇಳ್ತಿದ್ದೀರಾ? ದೀಪ ಅವ್ರನ್ನ ಮರೆತು ದಿಶಾ ಅವ್ರ ಜೊತೆ ಚೆನ್ನಾಗಿರೋಕ್ಕಾಗತ್ತಾ? ಚಚೆ, ದೀಪನ ಮರೀರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ದೀಪಗೋಸ್ಕರ ಜೊತೆಲಿರೋ ದಿಶಾಗೆ ಬೇಜಾರು ಮಾಡೋದು ಎಷ್ಟು ಸರಿ ಹೇಳಿ? ಇಲ್ಲದೇ ಇರೋರಿಗೋಸ್ಕರ ತಲೆ ಕೆಡಿಸ್ಕೊಂಡು ಜೊತೆಲಿರೋರನ್ನ ಕಡೆಗಣಿಸೋದ್ರಲ್ಲಿ ಅರ್ಥನೇ ಇಲ್ಲ. ಬದುಕು ನಿಂತ ನೀರಾಗಬಾರ್ದು, ಹರಿಯೋ ನೀರಾಗಬೇಕು. ಈ ಪಯಣದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಅದನ್ನು ಎದುರಿಸ್ಬೇಕು ಹೇಳಿ ಅಂದರೆ ಈಗ ನೀವು ದಿಶಾ ಜೊತೆ ಯಾವುದೇ ಗೊಂದಲಗಳಿಲ್ಲದೆ ಜೀವನ ನಡೆಸೋದೇ ಸರಿ. ಊಟಕ್ಕೆ ಬನ್ನಿ, ದಿಶಾನೇ ಊಟ ಬಡಿಸ್ತಾಳೆ. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನೀವು ದಿವಸನ ಮದುವೆ ಆಗಲೇಬೇಕು. ಏನು ಮಾಡ್ತಿದ್ಯೇ? ನಾನೇನು ಮಾಡ್ತಿಲ್ಲ ಅದಕ್ಕೆ. ಅಡುಗೆ ಮನೆ ಕಡೆಯಿಂದ ಬಂದೆ. ಹೋಗ್ಲಿ, ಏನಾದರೂ ತಿಂದಿಯಾ? ನಾನಾ? ಅಯ್ಯೋಯ್ಯೋ ಅದಕ್ಕೆ ನಾನಂತೂ ಏನೂ ತಿಂದಿಲ್ಲ. ಅದಕ್ಕೆ ಅದು ಅಳಿಯಂದ್ರ ಮುಂದೆ ಹುಷಾರಿಲ್ದೇ ಇರೋ ಥರ ಆ್ಯಕ್ಟಿಂಗ್ ಮಾಡಬೇಕಲ್ವಾ, ಅದಕ್ಕೆ ಚೂರೇ ಚೂರು ಊಟ ಮಾಡಿದೆ. ಹುಷಾರಿಲ್ದೇ ಇರೋ ಥರ ಆ್ಯಕ್ಟಿಂಗ್ ಮಾಡೋಕ್ಕೆ ಶಕ್ತಿ ಬೇಕಲ್ವಾ ಅದಕ್ಕೆ, ಅದಕ್ಕೆ. ಸರಿ, ನಡಿ ನಡಿ ಅಡುಗೆ ಮನೆಗೆ. ಏನಿದು, ಸ್ವಲ್ಪನೇ ಅನ್ನ ಇದೆ ಅಲ್ವಾ? ಹಚ್ಚಿಬೆಣ್ಣು ಬೇರೆ ಊಟ ಮಾಡಿಲ್ಲ. ಏನು ಮಾಡಲಿ? ಏನು ಮಾಡ್ತಿದ್ದೀರಾ? ಹಾಂ, ಏನಿಲ್ಲ ಚಿರಾಗ್, ನಿಮಗೋಸ್ಕರ ಊಟ ತರ್ತಿದ್ದೆ. ಬನ್ನಿ ಬಡಿಸ್ತೀನಿ. ನೀವು ಮತ್ತೆ ಹಸುವಾಗ್ತಾ ಇದೆ.